ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಆಲ್ರೆಡಿ 3 ಬೇಸಿಕ್ ಸ್ಟಿಚ್ನ ಹೇಳ್ಕೊಟ್ಟಿದ್ದೆ. ಇವಾಗ 4ನೇ ಬೇಸಿಕ್ ಸ್ಟಿಚ್ನ ಹೇಳ್ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಕಲಿಯೋರಿಗೆ ಈಸಿ ಆಗಲಿ ಅಂತ ನಾನು ಬೇಸಿಕ್ ಸ್ಟಿಚ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲು ಈ ಬೆರಳಿಗೆ ಈ ಥರ ದಾರನ ಸುತ್ತಕೊಂಡು ಆದಮೇಲೆ ನೋಡಿ, ಈ 2 ಬೆರಳಲ್ಲಿ ದಾರನ ಇಟ್ಕೊಂಡು ದಾರದ ಮೇಲೆ ನೋಡಿ ಈ ಥರ ನೀಟಾಗಿ ಬಟ್ಟೆ ಇಟ್ಕೋಬೇಕು. ಬಟ್ಟೆ ಇಟ್ಕೊಂಡಾದಮೇಲೆ ಈ ದಾರನ ನೋಡಿ, ಕ್ರೋಶನ ಬಟ್ಟೆ ಒಳಗಡೆ ಕ್ರೋಶನ ಹಾಕ್ತೆ ಈ ದಾರನ ನೀಟಾಗೆ ನೋಡಿ ಈ ಥರ ಆಚೆ ಎತ್ಕೊಂಬಂದ್ಬಿಡ್ಬೇಕು. ತೊಗೊಂಡು ಬಂದಮೇಲೆ ಒಂದು 3 ಗಂಟೆ ಹಾಕ್ಕೊಳ್ಳಿ. ನಾವು ಈಗ ತಾನೇ ಸೀರೆ ಕುಚ್ಚು ಕಲಿತಿದ್ದೀವಿ ಅನ್ನೋರಿಗೆ ಈ ಥರ ಗಂಟು ಹಾಕ್ಕೊಂಡು ಪ್ರಾಕ್ಟೀಸ್ ಮಾಡೋದ್ರಿಂದ ನಮಗೆ ಕಲಿಯೋದಕ್ಕೆ ಈಸಿ ಆಗುತ್ತೆ. ಒಂದು ಸಲ ನೀವು ಕರೆಕ್ಟಾಗಿ ನೀಟಾಗೆ ಈ ಥರ ಗಂಟು ಹಾಕ್ಕೊಂಬಿಟ್ರೆ ನೀವು ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿದ್ರೂ ಕೂಡ ದಾರ ಬಿಚ್ಚೋಗಲ್ಲ. ನಿಮ್ಮ ಪಾಡಿಗೆ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ಇವಾಗ ಮತ್ತೆ ಈ ಬೆರಳಲ್ಲಿ ನೀಟಾಗಿ ದಾರನ ಸುತ್ಕೋಬೇಕು. ದಾರನ ಸುತ್ಕೊಂಡು ಆದಮೇಲೆ ಈ ಬಟ್ಟೆನ ಈ 2 ಬೆರಳಲ್ಲಿ ಇಟ್ಕೋಬೇಕು. ಇಟ್ಕೊಂಡ ಮೇಲೆ ಇವಾಗ ಕ್ರೋಶನ ಇಲ್ಲಿ ಬಟ್ಟೆ ಒಳಗಡೆ ಹಾಕಿ ನೀಟಾಗಿ ದಾರನ ತೊಗೊಂಬರ್ಬೇಕು. ದಾರನ ತೊಗೊಂಡು ಬಂದು ಲಾಕ್ ಮಾಡ್ಕೊಂಬಿಡಿ. ಲಾಕ್ ಮಾಡ್ಕೊಂಡು ಆದಮೇಲೆ ನಾನು ಮೊದಲು ಫಸ್ಟ್ ಚೈನ್ ಸ್ಟಿಚ್ ಹೇಳ್ಕೊಟ್ಟಿದ್ನಲ್ಲ, ಅದನ್ನು ನಾವು ಮಾಡ್ಕೋಬೇಕು. 1 2 ಚೈನ್ ಸ್ಟಿಚ್ ಹಾಕ್ಕೊಂಡಾದಮೇಲೆ ಕ್ರೋಶಾ ಮೇಲೆ 1 ಸಲ ಮತ್ತು 2 ಸಲ ನೀಟಾಗಿ ದಾರನ ತೊಗೋಬೇಕು. 2 ಸಲ ಕ್ರೋಶಾ ಮೇಲೆ ದಾರ ತೊಗೊಂಡು ಆದಮೇಲೆ ನೋಡಿ, ಮತ್ತೆ ಇಲ್ಲಿ ಪಕ್ಕದಲ್ಲೇ ಬಟ್ಟೆ ಒಳಗಡೆ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಬರ್ಬೇಕು. ದಾರನ ತೊಗೊಂಡು ಬಂದಮೇಲೆ ಇಲ್ಲಿ ನಮಗೆ 4 ಲೂಪ್ ಕಾಣಿಸುತ್ತೆ. 4 ಲೂಪ್ ಕಾಣಿಸುತ್ತೆ. ಈ 4 ಲೂಪಲ್ಲಿ ಫಸ್ಟು 2ರಲ್ಲಿ 1 ಮಾಡ್ಕೋಬೇಕು, ಮತ್ತು ಇನ್ನು 2ರಲ್ಲಿ 1 ಮಾಡ್ಕೋಬೇಕು, ಮತ್ತು ಕೊನೆಯಲ್ಲಿ ಇವಾಗ 2 ಲೂಪ್ ಕಾಣಿಸುತ್ತೆ. ಈ 2ರಲ್ಲೂ 1 ಮಾಡಿಕೊಂಡು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ಮತ್ತು ಇವಾಗ ಕ್ರೋಶಾ ಮೇಲೆ 2 ಸಲ ದಾರನ ತಗೊಳ್ಳಿ. 2 ಸಲ ದಾರನ ತಗೊಂಡು ಪಕ್ಕದಲ್ಲೇ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬನ್ನಿ. ದಾರನ ತೊಗೊಂಡು ಬಂದಮೇಲೆ 4 ಲೂಪ್ ಕುತ್ಕೊಳ್ಳುತ್ತೆ. ಕಾಣಿಸ್ತಿದೆಯಾ? ಇಲ್ಲಿ ನೋಡಿ, 4 ಲೂಪ್ ಇರುತ್ತೆ. ಆ 4 ಲೂಪಲ್ಲಿ ಸ್ಟಾರ್ಟಿಂಗಲ್ಲಿ 2ರಲ್ಲಿ 1 ಮಾಡ್ಕೋಬೇಕು, ಮತ್ತು ಇನ್ನು 2ನ ಲೆಸ್ ಮಾಡಿ 1 ಮಾಡ್ಕೋಬೇಕು. ಮತ್ತು ಇವಾಗ ಕ್ರೋಶಾ ಮೇಲೆ 2 ಮಾತ್ರ ಕಾಣಿಸ್ತಿದೆ ನೋಡಿ, ಆ 2ನೂ ಸೇರಿಸಿ 1 ಮಾಡಿಕೊಂಡು ತ್ರಿಬಲ್ ಕ್ರೋಶನ ಮಾಡ್ಕೊಬೇಕು. ನಮಗೆ ಈ ತ್ರಿಬಲ್ ಕ್ರೋಶಾ ನಾವು ಬ್ರೈಡಲ್ ಡಿಸೈನ್ ಹಾಕ್ತೀವಲ್ಲ, ಆವಾಗ ನಮಗೆ ಈ ತ್ರಿಬಲ್ ಕ್ರೋಶಾ ಬೇಕಾಗತ್ತೆ. ನಾವು ಸ್ಟಾರ್ಟಿಂಗಲ್ಲೇ ತುಂಬ ಉದ್ದ ಎಳ್ಕೊಂಡೆಲ್ಲ ಲೆಸ್ ಮಾಡೋಕ್ಕೋಗ್ಬಿಡಿ. ಈ ಥರ ಉದ್ದ ಎಲ್ಲ ಎಳ್ಕೊಂಡು ಲೆಸ್ ಮಾಡೋಕ್ಕೆ ಹೋಗ್ಬೇಡಿ. ಸ್ವಲ್ಪನೇ ಸ್ಟಾರ್ಟಿಂಗಲ್ಲೇ ಸ್ವಲ್ಪ ಎಳ್ಕೊಂಡು ಆದಮೇಲೆ 2ರಲ್ಲಿ 1, ಮತ್ತು 2ರಲ್ಲಿ 1, ಮತ್ತು ಇನ್ನು 2ರಲ್ಲಿ 1 ಈ ಥರ ಟ್ರಿಬಲ್ ಕ್ರೋಶನ ಹಾಕ್ಕೋಬೇಕು. ನೋಡಿ, ಕಂಬ ಈ ಥರ ನೀಟಾಗಿ ಬರಬೇಕು. ಮತ್ತು ಕ್ರೋಶಾ ಮೇಲೆ 2 ಸಲ ದಾರನ ತಗೊಳ್ಳಿ, ನೀಟಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಮತ್ತು ಕ್ರೋಶಾ ಮೇಲೆ 2 ಸಲ ದಾರನ ತೊಗೊಂಡು ಪಕ್ಕದಲ್ಲೇ ಮತ್ತೆ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬರಬೇಕು. ದಾರ ತೊಗೊಂಡು ಬಂದು ಉದ್ದ ದಾರನ ಎಳ್ಕೋಬೇಡಿ. ಮತ್ತೆ 2ರಲ್ಲಿ 1 ಮಾಡ್ಕೋಬೇಕು, ಮತ್ತು ಇನ್ನು 2ರಲ್ಲಿ 1 ಮಾಡ್ಕೋಬೇಕು, ಮತ್ತು ಇನ್ನು 2ರಲ್ಲಿ 1 ಮಾಡಿಕೊಂಡು ನಾವಿಲ್ಲಿ ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಕಂಬ ಈ ಥರ ನೀಟಾಗಿ ಸ್ಟ್ರೈಟಾಗಿ ಸ್ಟಿಫಾಗಿ ಕುತ್ಕೋಬೇಕು. ಇದನ್ನು ಸ್ಟಾರ್ಟಿಂಗಲ್ಲಿ ಪ್ರಾಕ್ಟೀಸ್ ಮಾಡಬೇಕಿದ್ರೆ ಕಷ್ಟ ಆಗುತ್ತೆ. ಒಂದು ಸ್ವಲ್ಪ ಮಾಡಿ ನೀಟಾಗಿ ಬರುತ್ತೆ. ಯಾಕೆಂದರೆ ಬ್ರೈಡಲ್ ಡಿಸೈನ್ ಹಾಕೋದಕ್ಕೆ ನಮಗೆ ತ್ರಿಬಲ್ ಕ್ರೋಶಗಳು ಬೇಕಾಗುತ್ತೆ. ಅದಕ್ಕೋಸ್ಕರನಾದರೂ ಕಲಿಬೇಕು. ಮತ್ತು ನಾವಿಲ್ಲಿ ಡಬಲ್ ಕ್ರೋಶ ಹಾಕಿರ್ತೀವಲ್ವ, ಅದೇ ರೀತಿ ಇನ್ನು 2 ಸಲ ಎಕ್ಸ್ಟ್ರಾ ಲೆಸ್ ಮಾಡ್ಕೋಬೇಕು ಅಷ್ಟೇ. ಮತ್ತು ಕ್ರೋಶಾ ಮೇಲೆ 2 ಸಲ ದಾರ ತೊಗೊಂಡೆ, ಮತ್ತು ಬಟ್ಟೆ ಒಳಗಡೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು ಮತ್ತೆ 2ರಲ್ಲಿ 1, ಮತ್ತು ಇನ್ನು 2ರಲ್ಲಿ 1, ಮತ್ತು ಇನ್ನು 2ರಲ್ಲಿ 1 ಈ ಥರ ನೀಟಾಗಿ ತ್ರಿಬಲ್ ಕ್ರೋಶಗಳನ್ನ ಹಾಕ್ಕೊತಾ ಹೋಗಬೇಕು. ಮತ್ತು ಕ್ರೋಶಾ ಮೇಲೆ 2 ಸಲ ದಾರ ತೊಗೊಂಡು ಪಕ್ಕದಲ್ಲೇ ಕ್ರೋಶನ ಹಾಕಿ ನೀಟಾಗಿ ದಾರನ ತೊಗೊಂಡು ಬಂದು ಮತ್ತೆ 2ರಲ್ಲಿ 1 ನೀಟಾಗಿ 2 ಲೆಸ್ ಮಾಡಬೇಕು. ನೋಡಿ, 2 ಲೆಸ್ ಆದ ತಕ್ಷಣ ಮತ್ತೆ ಇನ್ನು 2 ಬರುತ್ತೆ. ನೋಡಿ, ಕರೆಕ್ಟಾಗಿ ಇನ್ನು 2 ಬರುತ್ತೆ. ಮತ್ತು ಆ 2ರಲ್ಲಿ 1 ಮತ್ತೆ ಮಾಡ್ಕೊಬೇಕು. ತಿರ್ಗಾ ಅಲ್ಲಿ ಕ್ರೋಶಾ ಮೇಲೆ 2 ದಾರ ಬರುತ್ತಲ್ವ, ಅದನ್ನು ಪೂರ್ತಿ ಲೆಸ್ ಮಾಡಿಕೊಂಡು ತ್ರಿಬಲ್ ಕ್ರೋಶನ ಮಾಡ್ಕೋಬೇಕು.
ನಾವು ಮಾಡ್ತಿರೋದು ಕರೆಕ್ಟ್ ಇದೆಯಾ ಅಂತ ನಮ್ಗೆ ಗೊತ್ತಾಗಬೇಕಂದ್ರೆ ನಾವು ವಾಪಸ್ಸು ದಾರನ ಬಿಚ್ಚಿದಾಗ ಎಲ್ಲೂ ಕೂಡ ನಮಗೆ ದಾರ ಸಿಗಾಕೊಳ್ಳದೆ ನೀಟಾಗಿ ಓಪನ್ ಆದರೆ ನಾವು ಎಲ್ಲೂ ದಾರನ ಸಿಗಾಕೊಳ್ಳದೆ ಎಲ್ಲನೂ ನೀಟಾಗಿ ಲೆಸ್ ಮಾಡಿಕೊಂಡು ಬಂದಿದ್ದೀವಿ ಅಂತ. ಮತ್ತು ಕಂಬಗಳು ನಮಗೆ ಸ್ಟಿಫಾಗಿ ಬೇಕು ಅಂದರೆ ತುಂಬ ಉದ್ದ ಎಳ್ಕೊಂಡೆಲ್ಲ ಕಂಬ ಮಾಡ್ಕೋಬೇಡಿ. ನೋಡಿ ಈ ಥರ ನೀಟಾಗೆ ಹತ್ತತ್ರದಲ್ಲೇ ಲೆಸ್ ಮಾಡ್ಕೊಳ್ಳಿ. ಇದು ತುಂಬ ಎಳ್ಕೊಂಡು ನಾವು ಮಾಡಿದಾಗ ಲೂಸ್ ಆಗುತ್ತೆ ಕಂಬ. ಹಿಂಗೊಂದು ಸ್ವಲ್ಪ ಎಳ್ಕೊಂಡ ತಕ್ಷಣ 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1 ಈ ಥರ ತ್ರಿಬಲ್ ಕ್ರೋಶನ ಹಾಕ್ಕೋಬೇಕು. ಇವಾಗ ನಾವಿದು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿದ್ದೀವ, ನಾವು ನೀಟಾಗಿ ಹಾಕ್ತಿದ್ದೀವ ಅಂತಂದರೆ ಇವಾಗ ನೋಡಿ ಈ ಥರ ನೀಟಾಗಿ ನಾವು ದಾರನ ಹೇಳಿದ್ರೆ ಎಲ್ಲೂ ದಾರ ಸಿಗಾಕೊಳ್ಳದೆ ಕರೆಕ್ಟಾಗಿ ಓಪನ್ ಆದರೆ ಈ ಥರ ನಾವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂತ. ಇಷ್ಟು ನೀಟಾಗಿ ದಾರ ಬರೋ ತನಕ ನೀವು ಬೇಸಿಕ್ ಸ್ಟಿಚ್ಗಳನ್ನ ಪ್ರಾಕ್ಟೀಸ್ ಮಾಡಲೇಬೇಕು. ಈ ಥರ ದಾರ ಎಲ್ಲ ಬಿಡಿಸಿ ಆದಮೇಲೆ ಮತ್ತೆ ಹಂಗೆ ಕಂಟಿನ್ಯೂ ಮಾಡಿ. ಮತ್ತೆ ನಾವು ಬಟ್ಟೆಗೆ ಕ್ರೋಶನ ಹಾಕಿ ದಾರನ ತೊಗೊಂಡು ಬಂದು ಮತ್ತೆ ನಾವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಮತ್ತೆ 1 2 ಚೈನ್ನ ಹಾಕಿ ಮತ್ತೆ ಕ್ರೋಶ ಮೇಲೆ 2 ಸಲ ದಾರನ ತೊಗೊಂಡು ಪಕ್ಕದಲ್ಲೇ ಕ್ರೋಶನ ಹಾಕಿ ಮತ್ತೆ ದಾರನ ತೊಗೊಂಡು ಬಂದು 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1 ಮತ್ತು ಇನ್ನು 2ರಲ್ಲಿ 1 ಇದೇ ರೀತಿ ಮತ್ತೆ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು, ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು. ನೀವು ಪ್ರಾಕ್ಟೀಸ್ ತೊಗೊಳ್ಳೋ ಬಟ್ಟೆ ಸ್ವಲ್ಪ ಮಂದ ಇರಲಿ. ಬಿಚ್ಚಿ ಹಾಕ್ತಿರ್ತೀವಲ್ವ, ತೆಳು ಇದ್ದರೆ ಬಟ್ಟೆ ಹಾಳಾಗ್ಬಿಡುತ್ತೆ. ಮಂದ ಇದ್ದರೆ ಎಷ್ಟು ಸಲ ಬೇಕಾದರೂ ಪ್ರಾಕ್ಟೀಸ್ ಮಾಡ್ಕೋಬೋದು. ಇವತ್ತು ನಾನು ಹೇಳ್ಕೊಟ್ಟಿರೋ ನಿಮಗೆ ಬೇಸಿಕ್ ಸ್ಟಿಚ್ಚು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಬರುತ್ತೆ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.